ನಂತರ ನೀವು ಹಿಂದಿನ ತರಗತಿಯಲ್ಲಿ ನೋಡಿರುವಂಥ ಅಪ್ಲಿಕೇಶನ್ ಪ್ರೋಗ್ರಾಮ್ ಯಾವುದಾದ್ರೂ ಇದ್ದರೆ ಅದು ಸ್ಪ್ರೆಡ್ಶೀಟ್. ಈ ಸ್ಪ್ರೆಡ್ಶೀಟ್ಗೆ ಮತ್ತು ವರ್ಡ್ಗೆ ಇರುವಂಥ ವ್ಯತ್ಯಾಸ ಏನಪ್ಪ ಅಂದರೆ, ಇದರಲ್ಲಿ ಕಾಲಮ್ ಮತ್ತು ರೋಸ್ ಬರ್ತವೆ ಸ್ಪ್ರೆಡ್ಶೀಟಲ್ಲಿ. ಆದರೆ ವರ್ಡಲ್ಲಿ ಪ್ಲೇನ್ ಪೇಪರ್ ಇರುತ್ತೆ. ಅಂದರೆ ನೀವು ಯಾವ ರೀತಿ ಪೇಪರನ್ನು ತಯಾರು ಮಾಡ್ತೀರಾ, ಅಪ್ಲಿಕೇಶನ್ ತಯಾರು ಮಾಡ್ತೀರಾ, ಲೆಟರ್ ತಯಾರು ಮಾಡ್ತೀರಾ, ಆ ಥರ ಒಂದು ಪ್ಲ್ಯಾಟ್ಫಾರ್ಮು ವರ್ಡಲ್ಲಿದ್ದರೆ, ಇಲ್ಲಿ ಕ್ಯಾಲ್ಕುಲೇಷನ್ಗೋಸ್ಕರ ಒಂದು ಯಾವುದಾದ್ರೂ ಮಾಹಿತಿನ ಅನಲೈಸ್ ಮಾಡೋದಕ್ಕೋಸ್ಕರ ಅಥವಾ ನೀವು ನಂಬರ್ಗಳ ಡಾಟಾಗಳ ಇದ್ದರೆ ಅದನ್ನು ಅನಲೈಸ್ ಮಾಡೋದಕ್ಕೋಸ್ಕರ ಸ್ಪ್ರೆಡ್ಶೀಟನ್ನು ಬಳಸ್ತೀರ. ಸೊ ಸ್ಪ್ರೆಡ್ಶೀಟ್ ಆರ್ ಡಿಸೈನ್ಡ್ ಟು ರೆಕಾರ್ಡ್ ಆ್ಯಂಡ್ ಅನಲೈಸ್ ನಂಬರ್ಸ್ ಆ್ಯಂಡ್ ಡಾಟಾ. ಸ್ಪ್ರೆಡ್ಶೀಟ್ಸ್ ಆರ್ ವೆರಿ ವೈಡ್ಲಿ ಯೂಸ್ಡ್ ಫಾರ್ ಅಕೌಂಟಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಪರ್ಪಸ್. ಅಕೌಂಟಿಂಗ್ ಆಮೇಲೆ ಫೈನಾನ್ಷಿಯಲ್ ಪರ್ಪಸ್ಗೋಸ್ಕರ ಇವು ಅತಿ ಹೆಚ್ಚು ಬಳಕೆಯಲ್ಲಿ ಬರ್ತವೆ. ಸ್ಪ್ರೆಡ್ಶೀಟ್ ಈಸ್ ಅ ಗ್ರೀಡ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್. ನೋಡಿ, ಇಟ್ ಈಸ್ ಅ ಗ್ರೀಡ್. ಸ್ಪ್ರೆಡ್ಶೀಟ್ ಈಸ್ ಅ grid of what? Rows and column, and this is called worksheet. The grid of a rows and column is called what? Worksheet. And the many ಯಾವ ರೀತಿ ಮೈಕ್ರೋಸಾಫ್ಟ್ ವರ್ಡು ಓಪನ್ ಆಫೀಸು ಅಲ್ಲಿತ್ತು, ಅದೇ ರೀತಿ ಇಲ್ಲಿ ಕೂಡ ಸ್ಪ್ರೆಡ್ಶೀಟಲ್ಲಿ ಕೂಡ ಪ್ಲ್ಯಾಟ್ಫಾರ್ಮ್ಸ್ ಇದ್ದಾವೆ. ಮೈಕ್ರೋಸಾಫ್ಟ್ ಎಕ್ಸೆಲ್, ಓಪನ್ ಆಫೀಸ್ ಕ್ಯಾಲ್ಕ್, ಆಮೇಲೆ ಲಿಬರ್ ಕ್ಯಾಲ್ಕ್, ಎಕ್ಸೆಟ್ರಾ ಎಕ್ಸೆಟ್ರಾ. ದೀಸ್ ಆರ್ ದಿ ಪ್ಲ್ಯಾಟ್ಫಾರ್ಮ್ ಫಾರ್ ಯೂಸಿಂಗ್ ಆಫ್ ಸ್ಪ್ರೆಡ್ಶೀಟ್. ಓಕೆ, ನೋಡಿ ಈ ಯಾವ ಥರ ನಾವು ಎಕ್ಸೆಲನ್ನು ಓಪನ್ ಮಾಡೋದು ಅಥವಾ ಸ್ಪ್ರೆಡ್ಶೀಟನ್ನು ಓಪನ್ ಮಾಡೋದು ಸಿಂಪಲ್. ನೀವು ಯಾವ ಥರ ವರ್ಡನ್ನು ಓಪನ್ ಮಾಡಿದ್ರೋ ಅದೇ ಥರ ಇಲ್ಲಿಯೂ ಕೂಡ ನೀವು ಸ್ಪ್ರೆಡ್ಶೀಟನ್ನು ಓಪನ್ ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು, ಆಲ್ ಪ್ರೋಗ್ರಾಮ್ಗೆ ಹೋಗಬೇಕು, ಮೈಕ್ರೋಸಾಫ್ಟ್ ಆಫೀಸ್ ಚೂಸ್ ಮಾಡಬೇಕು. ಆ ಮೈಕ್ರೋಸಾಫ್ಟ್ ಆಫೀಸಲ್ಲಿ ಇರುವಂಥ ಎಲ್ಲ ಪ್ರೋಗ್ರಾಮ್ಸ್ಗಳಲ್ಲಿ ನೀವು ಎಕ್ಸೆಲನ್ನು ಚೂಸ್ ಮಾಡಬೇಕು. ಆವಾಗ ನಿಮಗೆ ಈ ಥರ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಆ್ಯಂಡ್ ದಿಸ್ ಈಸ್ ದ ಎಕ್ಸೆಲ್ ಅಥವಾ ಸ್ಪ್ರೆಡ್ಶೀಟ್ ಹೋಮ್ ಪೇಜ್. ಸೊ ಇದರ ಸ್ಟ್ರಕ್ಚರ್ನು ನಾವು ಅಭ್ಯಾಸ ಮಾಡಬೇಕಂದ್ರೆ ಇದು ಕೂಡ ಸಿಮಿಲರ್ ಆಗಿ ಕೆಲವೊಂದಿಷ್ಟು ಆಪ್ಷನ್ಗಳು ವರ್ಡ್ಗೆ ಸಮಾನವಾಗಿವೆ. ಆದರೆ ಇಲ್ಲಿ ಕಾಲಮ್ಮು ರೋಸು ಇರೋದ್ರಿಂದ ಕೆಲವೊಂದಿಷ್ಟು ಚಿಕ್ಕ ಬದಲಾವಣೆಗಳು ಕೂಡ ಇದರಲ್ಲಿ ಆಗಿರುವಂಥ ಸಾಧ್ಯತೆ ಇದೆ. ಸೇಮ್ ಲೆಫ್ಟ್ ಅಪ್ಪರ್ ಕಾರ್ನರ್ನಲ್ಲಿ ನಿಮಗೆ ಆಫೀಸ್ ಬಟನ್ ಕಾಣಿಸ್ಬೋದು. ಅದರ ಪಕ್ಕ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಇದೆ. ಇಲ್ಲಿಯೂ ಕೂಡ ರಿಬನ್ಸ್ ಇದ್ದಾವೆ. ಟೈಟಲ್ ಬಾರ್, ದ ಟೈಟಲ್ ಬಾರ್, ದಿಸ್ ಬಾರ್ ಈಸ್ ಯೂಸ್ಡ್ ಟು ಡಿಸ್ಪ್ಲೇ ದ ನೇಮ್ ಆಫ್ ದ ಡಾಕ್ಯುಮೆಂಟ್. ಆ್ಯಂಡ್ ಆಲ್ಸೋ ವಿಂಡೋಸ್ ಕಂಟ್ರೋಲ್ ಬಟನ್ಸ್ ಆರ್ ದೇ. ಮಿನಿಮೈಸ್, ಮ್ಯಾಕ್ಸಿಮೈಸ್ ಆ್ಯಂಡ್ ಕ್ಲೋಸ್, ರಿಸ್ಟೋರ್, ಆಲ್ ದೀಸ್ ಆರ್ ದಿ Windows control buttons. And also in the place of ruler, here is a address bar. ಅಲ್ಲಿ ರೂಲರ್ ಇತ್ತು, ಇಲ್ಲಿ ಅಡ್ರೆಸ್ ಬಾರ್ ಇದೆ. A1 ಅಂದರೆ ಆ ಅಡ್ರೆಸ್ ಬಾರ್ ಡಿಸ್ಪ್ಲೇ ಮಾಡೋದು ದ ಕರ್ಸರ್ ಅಥವಾ ಯಾವುದು ಆ್ಯಕ್ಟಿವ್ ಸೆಲ್ ಇದೆಯೋ ಆ ಆ್ಯಕ್ಟಿವ್ ಸೆಲ್ನ ಅಡ್ರೆಸ್ಸನ್ನು ತೋರಿಸುವಂಥ ಕೆಲಸ ಈ ಅಡ್ರೆಸ್ ಬಾರ್ ಮಾಡುತ್ತೆ. ಅದಾದ ನಂತರ ಅದರ ಮುಂದೆ ನಿಮಗೆ ಫಾರ್ಮುಲಾ ಬಾರ್ ಕಾಣಿಸ್ತದೆ, FX ಅಂತ. ಅಲ್ಲಿ ನೀವು ಈಕ್ವಲ್ ಟು ಅನ್ನ ಜೊತೆಗೆ ಫಾರ್ಮುಲಾ ಬಾರನ್ನು ನೀವು ಬಳಸ್ಬೋದು. ಅದಾದ ನಂತರ ಕೆಳಗಡೆ ನಿಮಗೆ ಸೀಟ್ ಟ್ಯಾಬ್ಸ್ಗಳು ಕಾಣಿಸ್ತವೆ. ಸೀಟ್ 1, ಸೀಟ್ 2, ಸೀಟ್ 3, ಈ ಥರ 3 ಸೀಟ್ಗಳು ಬೈ ಡಿಫಾಲ್ಟಾಗಿ ಓಪನ್ ಆಗಿರ್ತವೆ. ಅದಕ್ಕಿಂತ ಹೆಚ್ಚಿಗೆ ಸೀಟ್ಗಳು ಬೇಕು ಅಂದರೆ ನೀವು ಅದರ ಪಕ್ಕದಲ್ಲಿರುವಂತಹ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಹೊಸ ಸೀಟ್ಗಳು ಕೂಡ ಆ್ಯಡ್ ಆಗ್ತವೆ. ಆ್ಯಂಡ್ ದಿಸ್ ಇಸ್ ಆಲ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ಸ್ಪ್ರೆಡ್ಶೀಟ್ ವಿಂಡೋ. ಇದನ್ನೆಲ್ಲ ನೀವು ಹಿಂದಿನ ವರ್ಷ ನೋಡಿದ್ದೀರಾ ಅನ್ಕೊತೀನಿ. ಸೊ ಇದನ್ನು ಮತ್ತೊಮ್ಮೆ ಮೆಲುಕು ಹಾಕ್ತಾ ನಾವು ಮುಂದೆ ಹೋಗೋಣ. ಸೊ ಯಾವ ರೀತಿ ಒಂದು ವರ್ಕ್ ಬುಕ್ಕನ್ನು ನಾವು ಕ್ರಿಯೇಟ್ ಮಾಡ್ಬೋದು, ಯಾವ ರೀತಿ ನಾವು ಹೊಸ ಸ್ಪ್ರೆಡ್ಶೀಟ್ ಡಾಕ್ಯುಮೆಂಟನ್ನು ತಯಾರು ಮಾಡ್ಬೋದು. ಇಲ್ಲಿ ನೋಡಿ, ಸ್ಪ್ರೆಡ್ಶೀಟ್ ಕ್ರಿಯೇಟ್ಸ್ ಡಾಕ್ಯುಮೆಂಟ್ಸ್ ಆ್ಯಸ್ ವರ್ಕ್ ಬುಕ್. ನೋಡಿ, ಸ್ಪ್ರೆಡ್ಶೀಟು ತನ್ನ ಡಾಕ್ಯುಮೆಂಟನ್ನು ವರ್ಕ್ ಬುಕ್ ಅಂತ ತಯಾರು ಮಾಡುತ್ತೆ. ಅಲ್ಲಿ ವರ್ಡಲ್ಲಿ ಕೇವಲ ಡಾಕ್ಯುಮೆಂಟ್ ಅಂತ ಬಳಸ್ತಾ ಇದ್ದೀವಿ. ಆದರೆ ಸ್ಪ್ರೆಡ್ಶೀಟ್ ತಯಾರು ಮಾಡುವಂಥ ಡಾಕ್ಯುಮೆಂಟಿಗೆ ನಾವೇನಂತ ಕರಿತೀವಿ? ವರ್ಕ್ ಬುಕ್ ಅಂತ ಕರಿತೀವಿ. ಪ್ರತಿಯೊಂದು ವರ್ಕ್ ಬುಕ್ಕಲ್ಲಿ ನಿಮಗೆ ಸ್ಪ್ರೆಡ್ಶೀಟ್ಗಳು ಸಿಗ್ತವೆ. ಈಚ್ ವರ್ಕ್ ಬುಕ್ ಕ್ಯಾನ್ ಕಂಟೈನ್ ಮೆನಿ ಸ್ಪ್ರೆಡ್ಶೀಟ್. By default, each spreadsheet has a tab on the bottom marked sheet 1, sheet 2, sheet 3 like this. These sheet can be added ಮಾಡ್ಬೋದು, ಡಿಲೀಟ್ ಮಾಡ್ಬೋದು, rearrange ಮಾಡ್ಬೋದು ಅಥವಾ ಟ್ಯಾಬ್ಸ್ ರಿನೇಮ್ ಮಾಡ್ಬೋದು. ಓಕೆ, to create a new workbook, you can open a blank workbook. The steps to involve in creating a new documents are, ನೋಡಿ, ನೀವು ಆಫೀಸ್ ಬಟನ್ ಮೇಲೆ ಯಾವ ರೀತಿ ವರ್ಡಲ್ಲಿ ಆಫೀಸ್ ಬಟನಲ್ಲಿ ನೀವು ಓಪನ್ನು, ಸೇವು, ಕ್ಲೋಸು ಇವೆಲ್ಲ ಇದ್ದು, ಅದೇ ರೀತಿ ಇಲ್ಲಿಯೂ ಕೂಡ ಆಫೀಸ್ ಬಟನಲ್ಲಿ ನೀವು ಹೊಸ ಬ್ಲ್ಯಾಂಕ್ ಡಾಕ್ಯುಮೆಂಟನ್ನು ಓಪನ್ ಮಾಡಬೇಕು ಅಂದರೆ ನ್ಯೂ ಆಪ್ಷನ್ಗೆ ಹೋಗಬೇಕು. ಅಲ್ಲಿ ಬ್ಲ್ಯಾಂಕ್ ವರ್ಕ್ ಬುಕ್ ನಿಮಗೆ ಓಪನ್ ಆಗುತ್ತೆ. ಆಮೇಲೆ ವರ್ಕ್ ಶೀಟ್ ಮಾಡಿಫಿಕೇಷನ್, ಇನ್ಸರ್ಟ್ ಅ ವರ್ಕ್ ಶೀಟ್. ಯಾವ ರೀತಿ ನಾವು ವರ್ಕ್ ಶೀಟನ್ನು ಆ್ಯಡ್ ಮಾಡೋದು? ಬೈ ಡಿಫಾಲ್ಟ್ ಸ್ಪ್ರೆಡ್ಶೀಟ್ ನಿಮಗೆ 3 ವರ್ಕ್ ಶೀಟನ್ನು
ಪ್ರೊವೈಡ್ ಮಾಡಿರುತ್ತೆ ಅಂತ ನಿಮ್ಗೆ ಆಗಲೇ ಹೇಳಿದೆ. ಟು ಇನ್ಸರ್ಟ್ ಅ ನ್ಯೂ ವರ್ಕ್ಶೀಟ್ ಇನ್ ಫ್ರಂಟ್ ಆಫ್ ಆ್ಯನ್ ಎಕ್ಸಿಸ್ಟಿಂಗ್ ವರ್ಕ್ಶೀಟ್ ಡೂ ದ ಫಾಲೋವಿಂಗ್ ಸ್ಟೆಪ್ಸ್. ನೋಡಿ, ಹೋಮ್ ಟ್ಯಾಬಲ್ಲಿ ಹೋಗಬೇಕು. ಹೋಮ್ ಟ್ಯಾಬಲ್ಲಿ ಹೋದ ತಕ್ಷಣ ನಿಮಗೆ ಅಲ್ಲಿ ಇನ್ಸರ್ಟ್ ಆಪ್ಷನ್, ದೇರ್ ಇಸ್ ಎ ಇನ್ಸರ್ಟ್ ಆಪ್ಷನ್ ಆ್ಯಂಡ್ ಇನ್ಸರ್ಟ್ ಆಪ್ಷನ್, ಇನ್ ದ್ಯಾಟ್ ಇನ್ಸರ್ಟ್ ಆಪ್ಷನ್ ಯು ಹ್ಯಾವ್ ಸೆಲೆಕ್ಟ್ ಇನ್ಸರ್ಟ್ ಸೀಟ್ ಆಪ್ಷನ್. ಸೊ ಇನ್ಸರ್ಟ್ ಶೀಟ್ ಆಪ್ಷನ್ ಮೇಲೆ ಹೋದರೆ ಆಟೋಮೆಟಿಕಲಿ ಒಂದು ಸೀಟಲ್ಲಿ ಆ್ಯಡ್ ಆಗುತ್ತೆ. ನೀವು ಆ ಆ್ಯಡ್ ಆಗಿರೋ ಸೀಟನ್ನು ನೀವು ರಿನೇಮ್ ಕೂಡ ಮಾಡ್ಬೋದು. ರಿನೇಮ್ ಅಂದರೆ ಅದರ ಹೆಸರನ್ನು ಬದಲಾಯಿಸ್ಬೋದು, ರಿನೇಮ್ ಕೂಡ ಮಾಡ್ಬೋದು. ಟು ಗಿವ್ ಅ ವರ್ಕ್ಶೀಟ್ ಅ ಮೋರ್ ಸ್ಪೆಸಿಫಿಕ್ ನೇಮ್, ಅದು ಯಾವ ಮಾಹಿತಿಗೆ ಸಂಬಂಧಪಟ್ಟಿರುವಂಥ ಪ್ರತಿಯೊಂದು ಸೀಟ್ಗಳಿದಾವಲ್ಲ, ಆ ತಯಾರು ಮಾಡಿರುವಂಥ ಪ್ರತಿಯೊಂದು ಸೀಟಲ್ಲಿ ನೀವು ಬೇರೆ ಬೇರೆಯಾದಂಥ ಬೇರೆ ಬೇರೆ ವಿಷಯಗಳಿಗೆ ಅನುಗುಣವಾಗಿ ಮಾಹಿತಿಯನ್ನು ತಯಾರು ಮಾಡಿರ್ತಾರೆ. ಆ ವಿಷಯಗಳ ಹೆಸರು ಕೂಡ ನಾವು ರಿನೇಮ್ ಮಾಡೋದ್ರ ಮೂಲಕ ಆ ವರ್ಕ್ಶೀಟ್ಗೆ ಹೆಸರು ಕೊಡ್ಬೋದು. ಅದನ್ನು ನೀವು ಮಾಡಬೇಕು ಅಂದರೆ ಸಿಂಪಲ್ಲು ಆ ವರ್ಕ್ಶೀಟ್ ಮೇಲೆ ರೈಟ್ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಅಲ್ಲಿ ರಿನೇಮ್ ಅನ್ನುವಂಥ ಆಪ್ಷನ್ ಕಾಣಿಸುತ್ತೆ. ಆ ರಿನೇಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು ಟೆಕ್ಸ್ಟ್ ಬಾಕ್ಸ್ ಓಪನ್ ಆಗುತ್ತೆ. ಆ ಟೆಕ್ಸ್ಟ್ ಬಾಕ್ಸಲ್ಲಿ ನೀವು ನಿಮಗೆ ಬೇಕಾಗಿರೋ ಹೆಸರನ್ನು ಟೈಪ್ ಮಾಡಿ ಎಂಟರ್ ಅಂದರೆ ಆಯಿತು, ಆ ವರ್ಕ್ಶೀಟ್ಗೆ ರಿನೇಮ್. ಅದಾದ ನಂತರ ನೀವು ಆ ವರ್ಕ್ಶೀಟನ್ನು ಕೆಲವೊಂದಿಷ್ಟು ಬೇಡವಾಗಿರೋ ವರ್ಕ್ಶೀಟನ್ನು ಡಿಲೀಟ್ ಕೂಡ ಮಾಡ್ಬೋದು. ಟು ಡಿಲೀಟ್ ಅ ವರ್ಕ್ಶೀಟ್ ರೈಟ್ ಕ್ಲಿಕ್, ಸೀಟ್ ಟ್ಯಾಬ್ ಮೇಲೆ ನೀವು ರೈಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗಲ್ಲಿ ಡಿಲೀಟ್ ಅನ್ನುವಂಥ ಆಪ್ಷನ್ ಕಾಣಿಸುತ್ತೆ. ನೀವು ಡಿಲೀಟ್ ಮಾಡಿದರೆ ಆ ಆಪ್ಷನ್ನು ನಿಮಗೆ ಡಿಸಪಿಯರ್ ಆಗುತ್ತೆ. ಅದಾದ ನಂತರ ನೀವು ಇಲ್ಲಿವರೆಗೂ ಕ್ರಿಯೇಟ್ ಮಾಡೋದಾಯಿತು, ರಿನೇಮ್ ಮಾಡೋದಾಯಿತು, ಡಿಲೀಟ್ ಮಾಡೋದಾಯಿತು. ಹೊಸ ರೋಸ್ ಕಾಲಮ್ಸನ್ನು ಅದೇ ಎಕ್ಸೆಲ್ ಡಾಕ್ಯುಮೆಂಟಲ್ಲಿ ಹೊಸ ರೋಸು ಮತ್ತು ಕಾಲಮ್ಸ್ಗಳನ್ನು ಇನ್ಸರ್ಟ್ ಮಾಡೋದು ಹೇಗೆ ನೋಡಿ. ವೆನ್ ನೀವು ಇನ್ಸರ್ಟ್ ಅ ರೋ, ದ ನ್ಯೂ ರೋ ವಿಲ್ ಬಿ ಪೊಸಿಷನ್ಡ್ ಎಬೋವ್. ನೋಡಿ, ಒಂದು ವಿಚಾರ ತಿಳ್ಕೊಳ್ಳಿ, ಇವೆಲ್ಲ ತುಂಬ ಮೈನ್ಯೂಟ್ ಥಿಂಗ್ಸು. ಎಬೋ ಅಂತ ಇದ್ದಾರೆ ಅವರು. ನೀವು ಒಂದು ಯಾವುದಾದ್ರೂ ರೋನ ಆ್ಯಡ್ ಮಾಡಿದರೆ ಅದು ಆಟೋಮೆಟಿಕಲಿ ಎಬೋ, ಅದರ ಮೇಲ್ಗಡೆ ರೋದಲ್ಲಿ ಆ್ಯಡ್ ಆಗುತ್ತೆ. ದ ರೋ ಕಂಟೈನಿಂಗ್ ದ ಆ್ಯಕ್ಟಿವ್ ಸೆಲ್, ಯಾವ ಆ್ಯಕ್ಟಿವ್ ಸೆಲ್ ಎಲ್ಲಿರುತ್ತೋ ಅದರ ಮೇಲ್ಗಡೆ ಹೊಸ ರೋ ಆ್ಯಡ್ ಆಗುತ್ತೆ. ಓಕೆ, ಸೆಲೆಕ್ಟ್ ಅ ಸೆಲ್, ನೀವು ಯಾವ ಸೆಲ್ ಬೇಕೋ ಅಥವಾ ಯಾವ ರೋ ಬೇಕೋ ಅದನ್ನು ಏನು ಮಾಡಿ ಸೆಲೆಕ್ಟ್ ಮಾಡಿದ ತಕ್ಷಣ ಹೋಮ್ ರಿಬ್ಬನ್ನಲ್ಲಿ ಹೋಗಿ, ಹೋಮ್ ರಿಬ್ಬನ್ನಲ್ಲಿ ಹೋದ ತಕ್ಷಣ ಸೆಲ್ಸ್ ಗ್ರೂಪಲ್ಲಿ ಹೋಗಿ ಇನ್ಸರ್ಟ್ ಅಂತ ಆಪ್ಷನ್ ಇದೆ. ಆ ಇನ್ಸರ್ಟಲ್ಲಿ ಹೋದ ತಕ್ಷಣ ನಿಮಗೆ ಫಾಲೋಡ್ ಬೈ ಇನ್ಸರ್ಟ್ ಸೀಟ್ ರೋಸ್ ಅಂತ ಇರುತ್ತೆ. ಇದೇ ರೀತಿ ಹೋಮ್ ರಿಬ್ಬನಲ್ಲಿ ಹೋಗಿ, ಸೇಲ್ಸಲ್ಲಿ ಹೋಗಿ, ಇನ್ಸರ್ಟಲ್ಲಿ ಹೋಗಿ, ಇನ್ಸರ್ಟ್ ಸೀಟ್ ರೋಸ್ ಇದೆಯಲ್ಲ, ಇನ್ಸರ್ಟ್ ಸೀಟ್ ಕಾಲಮ್ಸ್ ಅಂತ ಕೂಡ ನಾವು ಆ್ಯಡ್ ಮಾಡ್ಬೋದು. ಅಲ್ಲಿ ಹೊಸ ಕಾಲಮ್ ಆ್ಯಡ್ ಆಗೋದು ನಿಮ್ಮ ಬಲಗಡೆಯಲ್ಲಿ. ಓಕೆ, ಸೊ ಬಲಗಡೆ ಪೊಸಿಷನ್ ದ ಲೆಫ್ಟ್ ಆಫ್ ದ ಕಾಲಮ್. ಓಕೆ, ಲೆಫ್ಟ್ ಅಂತ ಹೇಳಿದರೆ ಇವರು. ಸೊ ಅದರ ಲೆಫ್ಟಲ್ಲಿ ನಿಮಗೆ ಒಂದು ಕಾಲಮ್ ಆ್ಯಡ್ ಆಗುತ್ತೆ. ಸೊ ಅದೇ ರೀತಿ ಯಾವ ಥರ ನೀವು ರೋನ ಆ್ಯಡ್ ಮಾಡಿದ್ರು ಅದೇ ಥರ ಕಾಲಮನ್ನು ಕೂಡ ಆ್ಯಡ್ ಮಾಡಬಹುದು. ನೀವು ರೈಟ್ ಕ್ಲಿಕ್ ಮಾಡಿದರೂ ಕೂಡ ಅಲ್ಲಿ ಇನ್ಸರ್ಟ್ ರೋ, ಇನ್ಸರ್ಟ್ ಕಾಲಮ್ ಅಂತ ಸಿಗುತ್ತೆ. ಇಲ್ಲಿ ಡಿಲೀಟ್ ರೋ ಮತ್ತು ಕಾಲಮ್ ಅಂತ ಇದೆ. ರೈಟ್ ಕ್ಲಿಕ್ ಮಾಡಿಯೂ ಕೂಡ ನೀವು ರೋನ ಡಿಲೀಟ್ ಮಾಡ್ಬೋದು, ಕಾಲಮನ್ನು ಡಿಲೀಟ್ ಮಾಡ್ಬೋದು. ಅದೇ ರೀತಿ ಹೋಮ್ ಸೇಲ್ಸ್ ಡಿಲೀಟ್ ಗ್ರೂಪ್ನಲ್ಲಿ ಹೋಗಿ ಡಿಲೀಟ್ ರೋಸ, ಡಿಲೀಟ್ ಕಾಲಮ್ಸ್ ಕೂಡ ಮಾಡ್ಬೋದು. ಓಕೆ, ಆಲ್ ದಿಸ್ ಈಸ್ ಅಬೌಟ್ ಡಿಲೀಟ್ ರೋಸ್, ಡಿಲೀಟ್ ಕಾಲಮ್. ಇನ್ಮೇಲೆ ರ್ಯಾಪಿಂಗ್ ಟೆಕ್ಸ್ಟ್ ಅಂತ ಬರುತ್ತೆ. ಇದು ರ್ಯಾಪಿಂಗ್ ಟೆಕ್ಸ್ಟ್ ಯಾಕಂದರೆ ನೀವು ಒಂದು ಲಾಂಗ್ ಲೈನನ್ನು ಟೈಪ್ ಮಾಡ್ತೀರಾ. ಆ ಟೈಪ್ ಮಾಡಿದ ತಕ್ಷಣ ಅದು ಹೈಡ್ ಆಗುತ್ತೆ. ಡಿಪೆಂಡಿಂಗ್ ಅಪಾನ್ ದ ಸೈಜ್ ಆಫ್ ದ ಸೆಲ್ ಅದು ಹೈಡ್ ಆಗುತ್ತೆ. ಅದನ್ನು ನೀವು ರ್ಯಾಪ್ ಮಾಡಿದರೆ ಆ ಸೆಲ್ಗೆ ಅದು ಫಿಟ್ ಆಗುತ್ತೆ. ಇಟ್ ಈಸ್ ಲೊಕೇಟೆಡ್ ಇನ್ ಅಲೈನ್ಮೆಂಟ್ ಏರಿಯಾ. ಸೆಲೆಕ್ಟ್ ದ ಸೆಲ್ ಆರ್ ಅ ರೇಂಜ್ ಆಫ್ ಅ ಸೆಲ್ ಯು ವಿಶ್ ಟು ಫಾರ್ಮ್ಯಾಟ್. ನೀವು ಅಲ್ಲಿ ಅಲೈನ್ಮೆಂಟ್ಗೆ ಹೋಗಬೇಕು, ಹೋಮ್ ರಿಬ್ಬನ್ ಇರುವಂಥ ಅಲೈನ್ಮೆಂಟ್ಗೆ ಹೋಗಬೇಕು. ಅಲ್ಲಿ ನಿಮಗೆ ರ್ಯಾಪ್ ಟೆಕ್ಸ್ಟ್ ಕಾಣಿಸುತ್ತೆ. ಅದಾದ ನಂತರ ಮರ್ಜ್ ಸೆಲ್ಸ್, ಒಂದಕ್ಕಿಂತ ಹೆಚ್ಚಿಗೆ ಸೆಲ್ಲನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಮರ್ಜ್ ಕೂಡ ಮಾಡ್ಬೋದು. ಕೆಲವೊಂದಿಷ್ಟು ಹೆಡಿಂಗ್ಸ್ಗಳನ್ನು ಮಾಡುವಾಗ ನೀವು ಈಗ ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸಲ್ಲಿ ಅನ್ನುವಂಥ ಕೆಲವೊಂದಿಷ್ಟು ಮ್ಯಾಥಮೆಟಿಕ್ಸು, ಸೈನ್ಸು, ಎಸ್ಸು, ಇವು ಕೋರ್ಸ್ ಸಬ್ಜೆಕ್ಟ್ಗಳು ಬರ್ತವೆ. ಆಮೇಲೆ ಕನ್ನಡ, ಹಿಂದಿ, ಇಂಗ್ಲೀಷ್ ಇವು ಲ್ಯಾಂಗ್ವೇಜ್ಗಳು ಬರ್ತವೆ. ಅದಕ್ಕೋಸ್ಕರ ನೀವು ಈ ಮೂರು ರೋಸ್ಗಳಿಗೆ ಮೂರು ರೋಸ್ಗಳ ಮೇಲಿನ ಮೂರು ಸೆಲ್ಗಳನ್ನು ರ್ಯಾಪ್ ಮಾಡಿಬಿಟ್ರೆ ನೀವು ಲ್ಯಾಂಗ್ವೇಜಸ್, ಆಮೇಲೆ ಮ್ಯಾಥ್ಸು, ಸೈನ್ಸು, ಎಸ್ಸು ಅನ್ನೋದು ಕೋರ್ಸ್ ಸಬ್ಜೆಕ್ಟ್. ಈ ಥರ ನೀವು ಮರ್ಜ್ ಸೆಲ್ ಮಾಡಿದರೆ ಈ ಅಲೈನ್ಮೆಂಟ್ ಮಾಡ್ಕೋಬೋದು. ಸೊ ಇದು ಕೂಡ ಅಲೈನ್ಮೆಂಟ್ ಏರಿಯಾದಲ್ಲೇ ಇದೆ. ನೀವು ಅಲ್ಲಿ ಹೋಗ್ಬಿಟ್ಟು ರ್ಯಾಪ್ ಟೆಕ್ಸ್ಟ್ ಆಮೇಲೆ ಮರ್ಜ್ ಟೆಕ್ಸ್ಟನ್ನು ಬಳಸ್ಕೋಬೋದು. ಬಹು ಮುಖ್ಯವಾಗಿ ಈ ಎಕ್ಸೆಲ್ದ ಉಪಯೋಗ ನಿಮಗೆ ಕ್ಯಾಲ್ಕುಲೇಷನ್ಸ್ಗಳಿಗೋಸ್ಕರ ಆಗುತ್ತೆ. ಸೊ ಅದು ಈಗ ನಿಮ್ಮ ಮುಂದೆ ಇಲ್ಲಿ ಕಾಣ್ತಾ ಇದೆ. ಆಪ್ರೇಟರ್ ಸ್ಪೆಸಿಫೈ ದ ಟೈಪ್ ಆಫ್ ಅ ಕ್ಯಾಲ್ಕುಲೇಷನ್. ಈ ಆಪ್ರೇಟರ್ಗಳು ನಿಮಗೆ
ಕ್ಯಾಲ್ಕುಲೇಷನ್ ಏನು ಮಾಡಬೇಕು ಅನ್ನೋದನ್ನು ಹೇಳ್ತವೆ. ಏನು ಮಾಡಬೇಕು ಅದರಲ್ಲಿ ಕೆಲವೊಂದಿಷ್ಟು ಆಪ್ರೇಟರ್ಸ್ಗಳು ಬರ್ತವೆ. ಅವು ಯಾವ ಆಪ್ರೇಟರ್ಸ್ಗಳನ್ನು ಅನ್ನೋದನ್ನು ನಾವು ಮುಂದೆ ನೋಡೋಣ. ಆಪ್ರೇಟರ್ಸ್ ಸ್ಪೆಸಿಫೈ ದ ಟೈಪ್ ಆಫ್ ದ ಕ್ಯಾಲ್ಕುಲೇಷನ್ಸ್ ದ್ಯಾಟ್ ಯು ವಾಂಟ್ ಟು ಪರ್ಫಾರ್ಮ್ ಆನ್ ದ ಎಲಿಮೆಂಟ್ಸ್ ಆಫ್ ಫಾರ್ಮುಲಾ. ದೇರ್ ಆರ್ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಲ್ಕುಲೇಷನ್ ಆಪರೇಟರ್ಸ್. 4 different types of calculation operators are there. So arithmetic operators, comparison operators, text concatenation operators and reference operators. ಮೊದಲನೇದಾಗಿ ನಿಮಗೆ ಕೇವಲ ಈ ವರ್ಷ ಅರಿಥ್ಮೆಟಿಕ್ ಆಪರೇಟರ್ಸ್ಗಳನ್ನು ಇಟ್ಟಿದ್ದಾರೆ. ಸೊ ಅದರಲ್ಲಿ ನೀವು ಟು ಪರ್ಫಾರ್ಮ್ ಬೇಸಿಕ್ ಮ್ಯಾಥಮೆಟಿಕಲ್ ಆಪರೇಷನ್ ಸಚ್ ಎಸ್ ಅಡಿಷನ್, ಸಬ್ಸ್ಟ್ರಾಕ್ಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್, ಕಂಬೈನ್ ನಂಬರ್ಸ್ ಆ್ಯಂಡ್ ಪ್ರೊಡ್ಯೂಸ್ ನ್ಯೂಮರಿಕ್ ರಿಸಲ್ಟ್, ಯೂಸ್ ದ ಫಾಲೋವಿಂಗ್ ಅರಿಥ್ಮೆಟಿಕ್ ಆಪರೇಟರ್ಸ್. ಸೊ ಅರಿಥ್ಮೆಟಿಕ್ ಆಪರೇಷನ್ಗಳು ನಿಮ್ಗೆ ಆಲ್ರೆಡಿ ಗೊತ್ತೇ ಇದ್ದಾವೆ. ಪ್ಲಸ್ಸು, ಮೈನಸ್ಸು, ಗುಣಾಕಾರ, ಭಾಗಾಕಾರ. ಸೊ ಈ ಪ್ಲಸ್ ಅನ್ನೋದನ್ನು ನೀವು ಕೀಬೋರ್ಡ್ ಮೇಲೆ ನೋಡ್ತೀರಾ. ಈ ಅಡಿಷನ್ ಸೈನನ್ನು ಬಳಸಿ ನಾವು ಸಂಖ್ಯೆಗಳನ್ನು ಕೂಡಿಸ್ಬೋದು, ಸಬ್ಸ್ಟ್ರಾಕ್ಷನಿಂದ ಸಂಖ್ಯೆಗಳನ್ನು ವ್ಯವಕಲನ ಮಾಡ್ಬೋದು, ಮಲ್ಟಿಪ್ಲಿಕೇಷನಿಂದ ಗುಣಾಕಾರ ಮಾಡ್ಬೋದು. ಆದರೆ ಮಲ್ಟಿಪ್ಲಿಕೇಶನ್ ಚಿಹ್ನೆ ಕೀಬೋರ್ಡ್ ಮೇಲೆ ಆಸ್ಟರಿಸ್ಕ್ ಅಂತ ಒಂದಿದೆ, ಅದನ್ನು ನೀವು ಸ್ಟಾರ್ ಅಂತ ಕರಿತಿರಲ್ಲ, ಆ ಸ್ಟಾರನ್ನು ನಾವು ಗುಣಾಕಾರ ಮಾಡೋದಕ್ಕೋಸ್ಕರ ಬಳಸ್ತೀವಿ. ಆಮೇಲೆ ಡಿವಿಷನ್ ಅನ್ನೋದನ್ನು ಫಾರ್ವರ್ಡ್ ಸ್ಲ್ಯಾಶ್ ಅಂತ ಇದೆ, ಆ ಫಾರ್ವರ್ಡ್ ಸ್ಲ್ಯಾಶನ್ನು ನಾವು ಡಿವಿಷನ್ಗೋಸ್ಕರ ಬಳಸ್ತೀವಿ. ಪರ್ಸೆಂಟ್ ಸೈನ್ಗೋಸ್ಕರ ಪರ್ಸೆಂಟ್ ಸೈನ್ ಇದ್ದೇ ಇದೆ. ಇದು ಅರಿಥ್ಮೆಟಿಕ್ ಆಪರೇಷನ್ಸ್ಗಳು. ಇನ್ನು ಈ ಆಪ್ರೇಟರ್ಸ್ ಮಾಡದೇ ಇರುವಂಥ ಇನ್ನು ಇದೇ ಥರ ಅದಕ್ಕಿಂತ ಮುಂದಿನ ಹೆಚ್ಚಿನ ಫಂಕ್ಷನ್ಗಳನ್ನು ಮಾಡಬೇಕು ಅಂದರೆ ನಾವು ಬೇಸಿಕ್ ಫಂಕ್ಷನ್ಗಳನ್ನು ಬಳಸ್ಕೋಬೇಕು. ಇಲ್ಲಿ ಕೆಲವೊಂದಿಷ್ಟು ಕಾಮನ್ಲಿ ಯೂಸ್ಡ್ ಬೇಸಿಕ್ ಫಂಕ್ಷನ್ಸ್ ಇದ್ದಾವೆ. ಅವು ಸಮ್, ಎವರೇಜ್, ಮ್ಯಾಕ್ಸ್, ಮಿನ್, ಕೌಂಟ್. ಸೊ ಸಮ್ಮನ್ನು ಬಳಸಿದರೆ ನೀವು ಎಷ್ಟು ಸೆಲೆಕ್ಟ್ ಮಾಡಿರ್ತೀವಿ, ಸೆಟ್ ಆಫ್ ನಂಬರ್ಗಳನ್ನು ಸೆಲೆಕ್ಟ್ ಮಾಡಿರ್ತೀರೋ ಆ ಎಲ್ಲ ನಂಬರ್ಗಳನ್ನು ಏನು ಮಾಡ್ಬೋದು, ಕೂಡಿಸ್ಬೋದು. ಎವರೇಜ್ ಅಂದರೆ ಸೆಲೆಕ್ಟ್ ಮಾಡಿರೋ ಎಲ್ಲ ನಂಬರ್ಗಳ ಎವರೇಜ್ಗಳನ್ನು ತೆಗಿಬೋದು. ಮ್ಯಾಕ್ಸಿಮಮ್ ಅಂದರೆ ಸೆಲೆಕ್ಟ್ ಮಾಡಿರೋ ಎಲ್ಲ ನಂಬರ್ಗಳಲ್ಲಿ ಅತಿ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಬಹುದು. ಮಿನಿಮಮ್ ಅಂದರೆ ಸೆಲೆಕ್ಟ್ ಮಾಡಿರೋ ಎಲ್ಲ ನಂಬರ್ಗಳಲ್ಲಿ ಮಿನಿಮಮ್ ಅನ್ನು ಕಂಡುಹಿಡಬಹುದು. ಕೌಂಟ್ ಅಂದರೆ ಟೋಟಲ್ ನೀವು ಸೆಲೆಕ್ಟ್ ಮಾಡಿರುವಂಥ ನಂಬರ್ಗಳಲ್ಲಿ ಒಟ್ಟು ಎಷ್ಟು ಸಂಖ್ಯೆಗಳನ್ನು ನೀವು ಸೆಲೆಕ್ಟ್ ಮಾಡಿರಿ ಅಂತ ಹೇಳುತ್ತೆ. ಟು ಕ್ಯಾಲ್ಕುಲೇಟ್ ದ ಸಮ್ ಆಫ್ ದ ಸೆಟ್ ಆಫ್ ನಂಬರ್ಸ್, ಟು ಕ್ಯಾಲ್ಕುಲೇಟ್ ದ ಎವರೇಜ್ ಆಫ್ ದ ಸೆಟ್ ಆಫ್ ನಂಬರ್ಸ್, ಟು ಕ್ಯಾಲ್ಕುಲೇಟ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ವಿದಿನ್ ಅ ಸೆಟ್ ಆಫ್ ನಂಬರ್ಸ್, to calculate the minimum value within a set of numbers, to count the number of a cell. So sum, average, maximum, minimum and count. These are the basic functions of Excel. ಅವುಗಳ ಸಿಂಟ್ಯಾಕ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಯಾವ ಥರ ಅಂದರೆ ಸಮ್. ಆಲ್ರೆಡಿ ಸಮ್ ಏನು ಮಾಡುತ್ತೆ ಅಂತ ನಾನು ನಿಮಗೆ ಹೇಳಿದ್ದೀನಿ. ಯಾವುದೇ ರೀತಿಯಾದಂಥ ಫಂಕ್ಷನನ್ನು ನೀವು ಬಳಸೋದಾದರೆ ಅಥವಾ ಫಾರ್ಮುಲಾವನ್ನು ಬಳಸೋದಾದರೆ ಎಕ್ಸೆಲ್ನಲ್ಲಿ ಈಜಿಕ್ವಲ್ಟದಿಂದ ಸ್ಟಾರ್ಟ್ ಮಾಡಬೇಕು. ವೆದರ್ ಯು ವಾಂಟ್ ಟು ಡಿಫೈನ್ ಅ ನ್ಯೂ ಫಾರ್ಮುಲಾ ಆರ್ ವೆದರ್ ಯು ವಾಂಟ್ ಟು ಡಿಫೈನ್ ಅ ನ್ಯೂ ಫಂಕ್ಷನ್. ಇಫ್ ಯು ವಾಂಟ್ ಟು ನ್ಯೂ function, you have to use is equal to. You have to start the function, start the formula from using is equal to. So is equal to sum, SUM. ಇಲ್ಲಿ ಸ್ಪೆಲ್ಲಿಂಗ್ ತಪ್ಪಾದರೆ ನಿಮಗೆ ಅದು ಸರಿಯಾದ ಉತ್ತರ ಕೊಡೋದಿಲ್ಲ, ಅದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ SUM ಕೌನ್ಸ್ನಲ್ಲಿ ನೀವು ಎಲ್ಲಿಂದ ಯಾವ ಸೆಲ್ಲಿಂದ ಯಾವ ಸೆಲ್ವರೆಗೂ ಸಂಖ್ಯೆಗಳನ್ನು ಕೂಡಿಸೋದಿದೆಯೋ ಅದನ್ನು ನೀವು ರೇಂಜ್ ಹಾಕಿಕೊಟ್ರೆ ಅದು ನಿಮಗೆ ಸಮ್ ಮಾಡಿ ಕೊಡುತ್ತೆ. ಆ್ಯಂಡ್ ದಿಸ್ ಈಸ್ ಅಬೌಟ್ ಸಮ್. ಆ್ಯಂಡ್ ಲೈಕ್ ದಿಸ್ ಎವರೇಜ್ ಮಾಡೋದಕ್ಕೋಸ್ಕರ ನೀವು ಅದೇ ಥರ ಒಂದು AVERAG ಅಂತ ಟೈಪ್ ಮಾಡಿ ಈಕ್ವಲ್ ಟು ಮುಂದೆ ಟೈಪ್ ಮಾಡಬೇಕು. ಆಮೇಲೆ ಬ್ರೆಕೆಟಲ್ಲಿ ರೇಂಜ್ ಕೊಡಬೇಕು, ಯಾವ ಸೆಲ್ಲಿಂದ ಯಾವ ಸೆಲ್ವರೆಗೆ ನಿಮಗೆ ಎವರೇಜ್ ಬೇಕು ಅಂತ. ಅದರ ಮುಂದಿನ ಸೆಲ್ಲಲ್ಲಿ ಬ್ಲ್ಯಾಂಕ್ ಸೆಲ್ಲಲ್ಲಿ ಆಟೋಮೆಟಿಕಲ್ ಅದು ನಿಮಗೆ ಎವರೇಜ್ ತೆಗೆದುಕೊಡುತ್ತೆ. ಕೌಂಟ್ ಕೂಡ ಅಷ್ಟೇ, ಮ್ಯಾಕ್ಸಿಮಮ್ ಕೂಡ ಅಷ್ಟೇ, ಮಿನಿಮಮ್ ಕೂಡ ಅಷ್ಟೇ. ಇದು ಕೆಲವೊಂದಿಷ್ಟು ಬೇಸಿಕ್ ಫಂಕ್ಷನ್ಸು. ಆಲ್ ದಿಸ್ ಅಬೌಟ್ ದ ಮೈಕ್ರೋಸಾಫ್ಟ್ ಎಕ್ಸೆಲ್, ಮೈಕ್ರೋಸಾಫ್ಟ್ ವರ್ಡ್. ಇಲ್ಲಿವರೆಗೂ ನೀವು ಎಲ್ಲ ರೀತಿಯಾದಂಥ ಈ ಟಾಪಿಕಲ್ಲಿ ಬರುವಂಥ ಎಲ್ಲ ಪಾಯಿಂಟ್ಸ್ಗಳನ್ನು ನೋಡಿದ್ದೀರ. ಸೊ ಎಲ್ಲರೂ ಈ ವಿಡಿಯೋವನ್ನು ಪದೇ ಪದೇ ನೋಡಿ ಚೆನ್ನಾಗಿ. ಪುಸ್ತಕ ನಿಮ್ಮ ಹತ್ರ ಇಲ್ಲ ಅಂದ್ಕೊತೀನಿ, ಸಪ್ಲೈ ಇರದೇ ಇರೋದ ಕಾರಣ ನೀವು ಇಲ್ಲ ಅಂದ್ಕೊತೀನಿ. ನೀವು ಮನೆಯಲ್ಲೇ ಈ ಪುಸ್ತಕವನ್ನು, ಈ ಒಂದು ವಿಡಿಯೋವನ್ನು ಪದೇ ಪದೇ ನೋಡಿ, ಪಾಸ್ ಮಾಡಿ ನೋಡಿ. ತಿಳಿದೇ ಇದ್ದರೆ ನನಗೆ ಟೆಕ್ಸ್ಟ್ ಮಾಡಿ. ಈ ಟಾಪಿಕನ್ನು, ಈ ಹಿಂದಿನ ವರ್ಷ ನೀವು ಕಲ್ತಿರೋ ಟಾಪಿಕನ್ನು ಮತ್ತೊಂದು ಸರ್ತಿ ಮೆಲುಕು ಹಾಕಿ ಇವತ್ತು ಸಾಯಂಕಾಲ ಕೇಳುವಂಥ ನಾವು ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಬೆಸ್ಟ್ ಲಕ್ ಅಂತ ಹೇಳ್ತಾ ನನ್ನ ಇವತ್ತಿನ ಅಧ್ಯಾಯವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.